ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿಕ್ಕಮಗಳೂರಿನಲ್ಲಿ ಒಂದು ವಿಶೇಷವಾದಂಥ ದಿನ. ನಮ್ಮ ಚಿಕ್ಕಮಗಳೂರು ಮಲೆನಾಡು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರ್ತಕ್ಕಂಥ ಒಂದು ಪ್ರಮುಖ ಕೇಂದ್ರ. ಇಲ್ಲಿ ಮಲೆನಾಡು ಹೌದು, ಜಿಲ್ಲೆಯಲ್ಲಿ ಒಂದೆರಡು ತಾಲೂಕು ಬರಗಾಲ ಪೀಡಿತ ತಾಲೂಕು ಹೌದು. ಆದರೆ ಇಲ್ಲಿ ಅತಿ ಹೆಚ್ಚು ಕೃಷಿಯನ್ನೇ ನಂಬಿರ್ತಕ್ಕಂಥ ರೈತರಿರ್ತಕ್ಕಂಥ ನಮ್ಮ ಮಲೆನಾಡಲ್ಲಿ ಇವತ್ತು ಏನು ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿ ಆಫ್ ಒಲ್ಯಾಕ್ ಮ್ಯಾಕ್ ಶೋರೂಮ್, ಎಕ್ಸ್ಕ್ಲೂಸಿವ್ ಶೋರೂಮು ಇವತ್ತು KRS ಅಗ್ರಿಟೆಕ್ ಅಂತೇಳಿ ಇವತ್ತು ಪ್ರಾರಂಭ ಆಗಿದೆ. ಇದನ್ನು ಏನು ಓಲೆ ಮ್ಯಾಕ್ ಅವರ್ ಪವರ್ ಆ್ಯಂಡ್ ಯುವರ್ ಪ್ಯಾಷನ್ ಅನ್ನೋ ಕಂಪ್ನಿಯ ಏಜೆನ್ಸಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಶ್ರೀವತ್ಸ ಅವರಿಗೆ ಶುಭವಾಗಲಿ. ಇವತ್ತು ಕಂಪನಿಯಿಂದ ಬಂದಿರತಕ್ಕಂಥ ಜನರಲ್ ಮ್ಯಾನೇಜರ್ ಸಂದೀಪ್ ಆ್ಯಂಡ್ ರಿಯಾಜ್ ಅವರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ, ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡರು, ಹಿರೇಮಳೂರು ರಾಮಚಂದ್ರ ಮತ್ತು ಶ್ರೀವತ್ಸ ಅವರ ತಂದೆಯಾದ ಶಿವಣ್ಣ ಅವ್ರ ಕುಟುಂಬ ಎಲ್ರಿಗೂ ಶುಭವನ್ನು ಕೋರಿ, ಇವತ್ತು ಏನು ರೈತರಿಗೆ ಇವತ್ತು ತುಂಬ ಕಷ್ಟ ಇದೆ. ಯಾಕೆ ಅಂತೇಳಿದರೆ ಇಡೀ ದೇಶದಲ್ಲಿ ಕೃಷಿಯನ್ನೇ ನಂಬಿ ಜೀವನ ನಡೆಸ್ತಾ ಇರ್ತಕ್ಕಂಥ 70% ಇರುವ ಸಂದರ್ಭದಲ್ಲಿ ಇವತ್ತು ಕೃಷಿ ಕಾರ್ಮಿಕರ ಕೊರತೆ ಉಂಟಾಗಿದೆ. ಆ ಕೃಷಿ ಕಾರ್ಮಿಕರ ಕೊರತೆಯನ್ನು ನೀಗಿಸಲು ಇವತ್ತು ಆಧುನಿಕ ಕೃಷಿ ಪದ್ಧತಿಯನ್ನು ನಮ್ಮ ದೇಶದಲ್ಲಿ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ತಂದಿದ್ದಾವೆ. ಈ ಆಧುನಿಕ ಕೃಷಿ ಪದ್ಧತಿ ಏನು ಅಂತೇಳಿದರೆ, ಹಿಂದೆ ಎತ್ತಿನಲ್ಲಿ ಬೇಸಾಯ ಹೊಡಿತಾಯಿದ್ರೆ ಇವತ್ತು ಟ್ಯಾಕ್ಟ್ರ್ನಲ್ಲಿ ಬೇಸಾಯ ಹೊಡಿತೀವಿ. ಅವತ್ತು ಕಳೆ ಕೀಳಲಿಕ್ಕೆ ಹೆಣ್ಣಾಳು ಕರ್ಕೊಂಡು ಗಂಡಾಳು ಕರ್ಕೊಂಡು ಕಳೆ ಕೀಳ್ತಾಯಿದ್ರೆ ಇವತ್ತು ಕಳೆ ಕಟ್ ಮಾಡಲಿಕ್ಕೇ ಕಳೆ ನಾಶಕ ಯಂತ್ರಗಳು ಬಂದಿದ್ದಾವೆ. ಮತ್ತು ಏನು ಔಷಧಿನ ಸಿಂಪಡಿಸ್ತಾ ಇದ್ವಿ ಅದನ್ನು ಸಿಂಪಡಿಸ್ಲಿಕ್ಕೂ ಹಲವಾರು ಯಂತ್ರೋಪಕರಣಗಳು ಬಂದಿದ್ದಾವೆ. ಈ ಆಧುನಿಕ ಯುಗದಲ್ಲಿ ಆಧುನಿಕ ಹೊಸ ಟೆಕ್ನಾಲಜಿನಲ್ಲಿ ಹೊಸ ಉಪಕರಣಗಳನ್ನು ಉಪಯೋಗಿಸ್ಕೊಂಡು ರೈತರು ಇಳುವರಿನ ಜಾಸ್ತಿ ಮಾಡ್ಕೊಬೇಕು. ನನಗೆ ತಿಳಿದಾಗೆ ನಾನೊಬ್ಬ ಸಾಮಾನ್ಯ ರೈತರ ಮಗ. ಹಿರೇಮಗಳೂರಿನಲ್ಲಿ 1 ಎಕರೆ ಭತ್ತ ಗದ್ದೆಯಲ್ಲಿ ನಾವು 14 ಪಲ್ಲ ಭತ್ತ ಬೆಳೀತಾಯಿದ್ವಿ. ಇವತ್ತು ಅದೇ ಗದ್ದೆಯಲ್ಲಿ 30 ಪಲ್ಲ ಬೆಳೀತಾರೆ ಭತ್ತನ. ಕಾರಣ ಏನು ಅಂದರೆ ಹೊಸ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಕೃಷಿ ಪದ್ಧತಿನ ಬದಲಾವಣೆ ಮಾಡಿರೋದು ಇದಕ್ಕೆ ಕಾರಣ. ಯಾಕೆಂದರೆ ಒಬ್ಬ ಕೃಷಿಕನಾಗಿ ಅನುಭವದಿಂದ ಹೇಳ್ತಾ ಇರ್ತಕ್ಕಂಥ ಈ ಮಾತು. ಹಾಗಾಗಿ ಈ ಕೃಷಿ ಯಂತ್ರಗಳ ಸದುಪಯೋಗವನ್ನು ರೈತರು ಮಾಡಿ ಅವರ ರೈತರ ಬದುಕನ್ನು ಹಸನನ್ನಾಗಿ ಮಾಡಿಕೊಳ್ಳಿ. ಅದೇ ರೀತಿ ಈ ಒಂದು ಕೃಷಿ ಯಂತ್ರಗಳ ಮಾರಾಟ ಕೇಂದ್ರವನ್ನು ಮಾಡಿರ್ತಕ್ಕಂಥ ನಮ್ಮ ಶ್ರೀವತ್ಸ ಮತ್ತು ಶಿವಣ್ಣವ್ರ ಕುಟುಂಬ ಉತ್ತಮ ಗುಣಮಟ್ಟದ ಯಂತ್ರೋಪಕರಣಗಳನ್ನು ರೈತರಿಗೆ ನೀಡಿ ಅವರ ಬಾಳನ್ನು ಸಹ ಹಸನನ್ನಾಗಿ ಮಾಡ್ಕೊಳ್ಳಿ ಅಂತೇಳಿ ಈ ಕ್ಷೇತ್ರದ ಶಾಸನಾಗಿ ಶುಭ ಹಾರೈಸ್ತೇನೆ.